ಇದ್ರದ್ದು ಈ ಆಕಾರದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಓಕೆ, ಈ ಆಕಾರದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಯಾವ ರೀತಿ ಕಂಡುಹಿಡಿಬೇಕು ಅದು ಹೇಳ್ತೇನೆ. ಓಕೆ, ಇದು ಎ, ಓಕೆ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್. ಓಕೆ, ಸೊ ಇದು ಎಷ್ಟಾದರೆ ಡಿಸ್ಟೆನ್ಸ್? ಇದು 6 ಅದರಿ. ಸೊ ಇಲ್ಲಿಂದ ಇಲ್ಲಿ ತನಕ ಎಷ್ಟಾದರೆ ಡಿಸ್ಟೆನ್ಸ್ 12 ಇದೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ? 7 ಆಗುತ್ತೆ. ಯಾಕೆ ಅಂತಂದ್ರ ಇದು ಟೋಟಲ್ ಎಷ್ಟಾದರೆ 19. ಓಕೆ, ದೇರ್ಫೋರ್ ಇದ್ರ ಏರಿಯಾ ಕಂಡಿಡೋಣ. ಸೊ ಎ ಸಿ ಡಿ ಬಿ ಇದೊಂದು ರೆಕ್ಟಾಂಗಲ್ ಅಥವಾ ಆಯತ. ಓಕೆ, ಇದ್ರದ್ದು ರೆಕ್ಟಾಂಗಲ್ ಏರಿಯಾ ಏನು? ಸೊ 19 ಇಂಟು 6. ಸೊ 19 ಇಂಟು 6 ಅಂದ್ರೆ ಎಷ್ಟ್ರಿ? 114. ಓಕೆ, ಸೊ ಈಗ ಇ ಡಿ ಎಫ್, ಇ ಡಿ ಎಫ್ ಅನ್ನೋದು ಏನಿದು? ಇದೊಂದು ತ್ರಿಭುಜ. ಓಕೆ, ಸೊ ತ್ರಿಭುಜದೊಳಗ 1/2 ಇಂಟು ಪಾದ ಎಷ್ಟು? 6. ಇದು ಎಷ್ಟಾದ್ರೆ ಹೈಟ್ 7. ಸೊ 2 1 2 3. ಸೊ ಎಷ್ಟಾಯ್ತು? ಇದು 21. ಸೊ ಬಟ್ ನನಗೆ ಇದು ಆಕೃತಿಯ ವಿಸ್ತೀರ್ಣ ಬೇಕಾಗೈತಿ. ಈ ಆಕೃತಿಯ ವಿಸ್ತೀರ್ಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 114 ಪ್ಲಸ್ 21 ಆನ್ಸರ್ ಎಷ್ಟು?